ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಸಿದ್ಧಿ ಹಿರೇಮಠ ಚಾನಲ್ಗೆ ಸ್ವಾಗತ. ಚಿಕ್ಕ ತಿರುಪತಿ ದೇವಸ್ಥಾನ ನೋಡಾದ್ಮೇಲೆ ನಾವು ಬೆಟ್ಟದ ಮೇಲೆ ಇರುವಂಥ ವೆಂಕಟರಮಣ ನೋಡೋಕೆ ಅಂತ ಹೇಳ್ಬಿಟ್ಟು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಸುಮಾರು ಒಂದು 1300 ಸ್ಟೆಪ್ಸ್ ಇರುವಂಥ ಒಂದು ಬೆಟ್ಟ ಇದು. ಸ್ಟಾರ್ಟಿಂಗಲ್ಲಿ ಏನೋ ತುಂಬ ಜೋಶಲ್ಲಿ ಹತ್ತಿದ್ವಿ ಸ್ನೇಹಿತರೆ. ಬನ್ನಿ ಮುಂದೆ ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ ಹೇಳ್ಬಿಟ್ಟು. ಏನಿನ್ನ ಹೆಸರು? ಗಾನವಿಕಾ. ನೈಸ್ ನೇಮ್. ಸ್ಕೂಲಿಗೆ ಹೋಗ್ತೀಯಾ? ಹತ್ಬೇಕಾದ್ರೆ ಒಬ್ಳೆ ಹತ್ತಿದ ಹೆಂಗೆ ಅಂತ? ಹಾಂ, ವೆರಿ ಗುಡ್. ಓಕೆ. ಖಂಡಿತವಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಸತಿ ಬಂದು ಆರಾಮಾಗಿ ಬೆಟ್ಟ ಹತ್ತಿ ಒನ್ ಡೇ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಯಾಕಂದರೆ ಬೆಂಗಳೂರು ಹತ್ರ ಇರೋದ್ರಿಂದ ಆರಾಮಾಗಿ ಬಂದು ಹೋಗ್ಬೋದು. ಸಾಧ್ಯ ಆದರೆ ನೀವು ಒಂದು ಸತಿ ಬಂದು ಹೋಗಿ. ನೀವೆಲ್ಲ ನೋಡತ್ತೀರಿ ಇಲ್ಲಿ ಮ್ಯಾಲಿಂದ ವ್ಯೂ ತುಂಬ ಚೆನ್ನಾಗೈತಿ ನೋಡೋಕೆ. ಟೋಟಲ್ಲು 1200 ಸ್ಟೆಪ್ಸ್ ಅಂತ ಹೇಳ್ತಾರೆ. ಜಾಸ್ತಿ ಇದೆ ಸರ್, 1350 ಅಂತೆ ಸ್ನೇಹಿತರೆ. ಒಬ್ಬನೇ ಹತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಗೆ 400 ಆಗಿರೋದು ಇವಾಗ. ಇನ್ನೂ 1300 ಇದೆ ಅಂತೆ. ಇನ್ನೂ 900 ಹತ್ರ ಇದೆ. ಹೌದೌದು, ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು. ನಿಮಗೆ ಕಷ್ಟ ಆಯ್ತಾ ಮೇಡಮ್ ಹತ್ತಕ್ಕೆ? ಹೇಳ್ಬೇಕಾದ್ರೆ ಕಷ್ಟ ಆಗ್ತಿದೆ. ತುಂಬ 79 ವರ್ಷ ನಿಮ್ಗ? ಆದರೂ ಗ್ರೇಟ್ ಸರ್. ನಮಗೆ ಇಷ್ಟೊಂದು ಇದಾಗ್ತೈತಿ ಇಲ್ಲಿ. ಅದೇ ಅವಾಗೆಲ್ಲ ಇದು ಸ್ಟೆಪ್ಸ್ ಎಲ್ಲ ಹಿಂಗಿರ್ಲಿಲ್ವಾ? ಇದು ಹಿಂಗೆ ಇತ್ತಾ? ಮಾಡಿ ಸುಮಾರು 60-70 ವರ್ಷ ಆಯ್ತು. ಇದು ಸ್ಟೆಪ್ಸ್ ಎಲ್ಲ ಹಾಕಿ ಒಳ್ಳೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಓಕೆ. ನಮ್ಮದು ಕೊಪ್ಪಳ, ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ. ನಾವಿರೋದು ವಿಜಯನಗರ. ಹಾಂ, ಜಯನಗರ, ವಿಜಯನಗರ. ಹಾಂ, ಆ ಕಡೆನೇ ರೀ. ಅಲ್ಲಿ ಎಲ್ಲ ನಮ್ಮ ಬಿಡಿಸಿ ನಮ್ಮ ಡ್ರೈವರ್ಗಳು ಅಲ್ಲೇ ಬಂದಿದ್ವು. ಹಾಂ. ಓಕೆ. ನಿಮ್ಮ ಹೆಸರು? ಸಿದ್ದರಾಮಣ್ಣ ಅಂತ. ಸಿದ್ದರಾಮಣ್ಣ. ಓಕೆ ಸರ್, ಓಕೆ. ಬರ್ರಿ ಯಜಮಾನ್ರ ಬರ್ರಿ. ಹಾಂ, ಅಯ್ಯಪ್ಪ, ನಮಗಾಗಲೇ 38. ಯಜಮಾನ್ರ ಜೊತೆ ನಾವು ಹತ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಒಂದು ಒಳ್ಳೆ ಜರ್ನಿ ಇದು. ಇವ್ರ ಜೊತೆ ನಾವು ನಡ್ಕೊಂಡು ಹೋಗಿದ್ದು ತುಂಬ ಅನಿಸ್ತು, ನಮಗೆ ಖುಷಿ ಆಯಿತು. ಅಲ್ಲಿ ಆ ಕಡೆ ಮರದ ಮೇಲೆ ಇತ್ತು. ನಾವು ಬರೋವತ್ ಎರಡನೇ ದಾಪಿಗೆ ಈ ಕಾಲ ಮೇಲೆ ಬಂದು ಕೂತದ. ಬಾಳೆಹಣ್ಣು ತೋರ್ಸ ಗೊತ್ತಾನೆ ಕಾಣುತ್ತಾ? ಹಾಂ, ಎಷ್ಟು ಒಳ್ಳೆ ಇಲ್ಲಿ ಬರ್ರಿ ಕಾಣುತ್ತೆ ನೋಡ್ರಿ. ಇದ್ರಾಗ ಸೆಂಟ್ರಿ ಇಲ್ಲೇ ಕೂತಾನೆ. ಬಾ ಬಾ ಮ್ಯಾಕ. ಸುಸ್ತಾಗ್ತಿದೆಯಾ? ಹತ್ತ ಮಾಲೇಕಲ್ ತಿರುಪತಿ ಗೊತ್ತಾಗ್ತಾ ಇದ್ದೀನಿ.
ದೇವಸ್ಥಾನದ ಬಾಗಿಲು ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಫುಲ್ ಬೆಟ್ಟ ಹತ್ತುತ್ತಾ ಇದೆ. ಅದಕ್ಕೋಸ್ಕರ ಫುಲ್ ಸ್ಪೀಡ್ ಆಗತ್ತಾ ಇದೀವಿ ಈಗ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪ್ಲೇಸ್. ಶ್ರಾವಣ ಮಾಸದಲ್ಲಿ ನಾವು 3 ದಿನ ಸುಳಿತೀವಿ. ಕೊನೆಗೆ ಹತ್ತಿದ್ವಿ ಸ್ನೇಹಿತರೆ ಬೆಟ್ಟನ. ವ್ಯೂ ಮಾತ್ರ ಸಖತ್ತಾಗಿದೆ. ಸಾಧ್ಯ ಆದ್ರೆ ಒಂದ್ಸತಿ ಎಲ್ಲರೂ ಬಂದೋಗಿ ಇಲ್ಲಿಗೆ, ಒಳ್ಳೆ ವ್ಯೂ. ನೀವು ನೋಡ್ತಿರುವಂಥ ಬೆಟ್ಟದ ಮೇಲೆ ಈ ದೇವಸ್ಥಾನದಲ್ಲಿ ವೆಂಕಟರಮಣ ಮತ್ತು ಪದ್ಮಾವತಿಯವರ ಒಂದು ವಿಗ್ರಹ ಇದೆ ಅಂತೇಳಿ ಕೇಳಿದ್ವಿ ಸ್ನೇಹಿತರೆ. ತುಂಬ ಲೇಟಾಗಿದ್ದ ಕಾರಣ ಆಲ್ರೆಡಿ ಇಲ್ಲಿ ಅರ್ಚಕರು ವಾಪಸ್ ಮನೆಗೆ ಹೋಗ್ತಾಯಿದ್ರು. ನಾವು ಸ್ವಲ್ಪ ಜನಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಹಿಂಗಾಗಿ ನಮಗೂ ಶ್ರೀ ವೆಂಕಟರಮಣನ ದರ್ಶನ ಆಯಿತು ಸ್ನೇಹಿತರೆ. ಮಾಡಕ್ ಹೋಗ್ಬೇಡ. ತೊಂದರೆ ಆಗಲ್ಲ ಸುಮ್ಮನಿಗೆ. ನನ್ನ ಹತ್ರ ಫುಲ್ ನೀಟಾಗಿ ರೆಕಾರ್ಡ್ ಆಗಿದೆ ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ. ಇದು ನಮ್ಮ ಹುಡುಗನೇ ಇವನ, ನಮ್ಮ ಆಫೀಸ್ ಇಲ್ಲಿ ಹತ್ತ ಇದ್ರಲ್ಲ. ಏ ಹುಷಾರ ರಮಕಾಂತ, ಗಾಬರಿ ಆಗ್ಬೇಡ್ರಿ. ಬನ್ನಿ, ಹತ್ರಕ್ಕೆ ಬರ್ಬೋದು. ಏ ಸಮನ್ ಬರ ಬಾ. ಸುತ್ತಮುತ್ತ ಗಿಡ ಬಾ, ಗಿಡ ಎಲ್ಲ ಕೆಡೋಗಿದೆ ಮುಖ. ಅದೇ ಫ್ರಂಟ್ ಬ್ಯಾಕ್ 2 ಕ್ಯಾಮ್ರಾ ಆನ್ ಮಾಡಿ ನಮ್ಮ ವಾಯ್ಸ್ ಹಾಕ್ಬಿಟ್ರೆ ಹಂಗೆ ಯೂಟ್ಯೂಬ್ಗೆ. ನಿನ್ನ ವಾಯ್ಸ್ ಬರುತ್ತೆ ಈಗ. ಮತ್ತೆ ನೀವು ಕುಡು ಮತ್ತೆ ಹಿಸ್ಟ್ರಿ ಆದನ ರೆಕಾರ್ಡ್ ಮಾಡು. ಅದೇ ಹಾಕಕ್ಕೆ 700-800 ವರ್ಷದ ಹಿಂದಿನ ನೋಡ್ರಿ ಇದು. ಇದಾ ಟೆಂಪಲ್? ನೈಸ್, ಚೆನ್ನಾಗಿದೆ. ಅವಾಗ ಲಾಸ್ಟ್ ಟೈಮ್ ಅಥರ್ವ ವೇದ ನಾನು ನೀನೇ ತರ ಹತ್ಬೇಕಾದ್ರೆ ಒಂಥರ, ಇಳಿಬೇಕಾದ್ರೆ ಇನ್ನೊಂಥರ. ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ಪ್ಲೇಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ.